ನಮ್ಮ ಕೈಲಿ ದಿನನಿತ್ಯ ಇರುತ್ತೆ ಆ ಕೂಲಿ ಇರಲ್ಲ. ಅದರಿಂದ 2,000 ರೂಪಾಯಿ ನಮಗೆ ತುಂಬ ಸಪೋರ್ಟ್ ಆಗುತ್ತೆ. ಅದರಿಂದ ಇವರಿಗೇನು ತೊಂದರೆ ಆಗುತ್ತೆ? 2,000 ರೂಪಾಯಿ ಕೊಟ್ಟು ಹೆಣ್ಮಕ್ಳನ್ನ ದಾರಿ ತಪ್ಪಿಸ್ತಾರೆ ಅಂದರೆ ಯಾವ ರೀತಿ ದಾರಿ ತಪ್ಪಿಸ್ತಾರೆ? ನಾವು ಹೆಣ್ಮಕ್ಳು ಯಾವ ರೀತಿಲಿ ದಾರಿ ತಪ್ಪಿದ್ದೀವಿ ಅದಕ್ಕೆ ಅವ್ರು ಉತ್ತರ ಕೊಡಬೇಕು, ಅವ್ರ ಸಮಯ ಕೇಳಬೇಕು. ಅವಮಾನವಾಗಿ ಮಾತಾಡಿದಿರಲ್ಲ, ನಿಮಗೆ ಎಷ್ಟು ಏನಂತ ಹೇಳ್ಬೇಕು? ಮಂಡ್ಯ ಜಿಲ್ಲೆಯಾಗಿ ನೀವು ಮಂಡ್ಯ ಜಿಲ್ಲೆಗೆ ಬಂದಿದ್ದೀರಾ, ಈ ಥರ ಎಲ್ಲ ಮಾತಾಡಿದ್ರೆ ನಮ್ಮ ಹೆಣ್ಮಕ್ಳು ನಿಮ್ಗೆ ಓಟ್ ಹಾಕ್ತಾರಾ? ಇಲ್ಲ. ಕುಮಾರಸ್ವಾಮಿಯವರು ಏನು ಅನ್ಕೊಳ್ತಾರೋ ಗೊತ್ತಿಲ್ಲ. ಒಂದು 2-3 ಸಾರಿ ಅವ್ರ ಪದ ಬಳಕೆ ದೃಷ್ಟಿನೇ ಆ ಥರ ಇರ್ತದೋ ಏನೋ. ಬಳಸಿರೋದಂತೂ ತಪ್ಪೇನೆ. ಅದು ಪದ ಬಳಕೆ ಮಾಡ್ತಾ ಇರ್ಬೋದು. ಕುಮಾರಸ್ವಾಮಿ ಅವರಿಗೆ ಹೊಸ್ತೇನಲ್ಲ, ಅವ್ರದ್ದೇನೋ ಹೊಸ್ತೇನಲ್ಲ ಬಿಡಿ. ಮೊದಲೇ ಬೆಳಗಾವಿಯಲ್ಲಿ ಅಧಿವೇಶನ ನಡಿಬೇಕಾದ್ರೆ ಯಾವುದೋ ಹೆಣ್ಮಗಳು ಯಾವುದೋ ರೈತರ ಬಗ್ಗೆ ಕೇಳೋಕೆ ಹೋದಾಗ ಇಷ್ಟು ಗಂಟೆ ಎಲ್ಲಿ ಮಲಗಿದಾವ ಅಂತ ಕೇಳಿದ್ರು. ಮೊದಲೇ ಬೆಳಗಾವಿಲಿ ಅಂಥವು ಆವಾಗ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂದರೆ ಏನು ಅರ್ಥ? ನೀವು ಯಾಕೆ ಹಂಗೆ ಹೇಳ್ತೀರಾ? ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ದಾರಿ ತಪ್ಪಿಲ್ಲ. ಅದು ನೀವೊಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ನೀವು CM ಆಗಿ ನೀವು ಹೆಣ್ಮಕ್ಳ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋದು ತಪ್ಪು. ಇದು ಯಾವುದೇ ಕಾರಣಕ್ಕೂ ನಾವೆಲ್ಲ ಹೆಣ್ಮಕ್ಳು ಖಂಡಿಸ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಓಟ್ ಸಿಗಲ್ಲ. ದಯವಿಟ್ಟು ನೀವು ಬಂದು ಈಗ ಕ್ಷಮೆ ಕೇಳಲೇಬೇಕು. ನೀವು ಗೆಲ್ಲಿ ಸೋಲಿ ನಿಮಗೆ ಗೊತ್ತಾಗುತ್ತೆ ಹೆಣ್ಮಕ್ಳು ಏನು ಮಾಡಿದ್ರು ಅಂತ. ನೀವು ಸೋಲೋದಂತೂ ಗ್ಯಾರಂಟಿ. ನೀವು ಬಂದು ಹೆಣ್ಮಕ್ಳನ್ನ ಕ್ಷಮೆ ಕೇಳಲೇಬೇಕು. 2 ಸಾರಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರ ಬಾಯಿನಲ್ಲಿ ಈ ಥರದ ಮಾತು ಬರಬಾರ್ದಾಗಿತ್ತು. ಈಗ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಏನು ಹೇಳ್ತಾರಲ್ಲ, ಅವರು ಪ್ರೂವ್ ಮಾಡಿ ತೋರಿಸ್ಬೇಕು ಸರ್. ಯಾರು ಮನೆ ಕದ ತಟ್ಟಿದ್ದಾರೆ, ಯಾರು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ, ಯಾರು ಮಾನ ಮರ್ಯಾದೆ ಬಿಟ್ಟು ಈ ಥರ ಪ್ರಶ್ನೆ ಮಾಡ್ತಾರಲ್ಲ ಸರ್, ಅವ್ರಿಗೆ ಅದು ಖಂಡಿತವಾಗಿ ಉತ್ತರ ಕೊಡ್ತಾರೆ ಈ ನಮ್ಮ ರಾಜ್ಯದ ಮಹಿಳೆಯರು ಅಂತ ಅವ್ರಿಗೆ ಮನದಟ್ಟು ಮಾಡಬೇಕು. ಈಗ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ, ನಾಡಿನ ಜನತೆ ಎಲ್ಲ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯರಂದ್ರೆ ಯಾರು? ಅವ್ರ ಮನೆಯವರು ಇಲ್ವಾ? ಮಹಿಳೆಯರು ಅವ್ರ ಮನೆಯವರು ಇಲ್ವಾ? ಅವರು ದಾರಿ ತಪ್ತಾ ಇದ್ದಾರೆ ಅಂತ ಅರ್ಥನಾ? ಹಾಗಾದ್ರೆ ಫಸ್ಟ್ ಅವ್ರ ಮನೆ ಸ್ವಚ್ಛ ಮಾಡ್ಕೊಳ್ಳಿ, ಆ ನಂತರ ನಾಡಿನ ಜನತೆಯರ ಬಗ್ಗೆ ಸ್ವಚ್ಛತೆ ಮಾಡಲಿ. ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 26ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನಾವು ಹೆಣ್ಮಕ್ಳ ಶಕ್ತಿ ಏನಂತ ತೋರಿಸ್ತೀವಿ.